ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಹುಚ್ಚಯ್ಯನಪಾಳಿ ಗ್ರಾಮದಲ್ಲಿ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿಯ ನೂತನ ದೇವಾಲಯ ಲೋಕಾರ್ಪಣೆ, ಶ್ರೀ ವಿಘ್ನೇಶ್ವರ ಸ್ವಾಮಿ ಹಾಗೂ ಶ್ರೀ ಬಸವೇಶ್ವರ ಸ್ವಾಮಿಯ ಶಿಲಾ ವಿಗ್ರಹಗಳ ಪ್ರತಿಷ್ಠಾಪನಾ ಮಹೋತ್ಸವ ಫೆಬ್ರವರಿ 18ರಿಂದ 19ರವರೆಗೆ ನಡೆಯಲಿದೆ ಎಂದು ಶ್ರೀ ಬೊಮ್ಮಲಿಂಗೇಶ್ವರ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಚಿದಾನಂದ್ ತಿಳಿಸಿದ್ದಾರೆ. ಗುಬ್ಬಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೆಬ್ರವರಿ 18ರಂದು ಸಂಜೆ ನಾಗಸಂದ್ರ, ಶ್ರೀ ಕೆಂಪಮ್ಮ ದೇವಿ, ಅಳಿಲಘಟ್ಟ, ಶ್ರೀ ವೀರಭದ್ರೇಶ್ವರ ಸ್ವಾಮಿ ಸೇರಿದಂತೆ ಎಲ್ಲಾ ದೇವರುಗಳ ಸಮ್ಮುಖದಲ್ಲಿ ನಂದಿಧ್ವಜ, ಲಿಂಗದ ವೀರರ ಕುಣಿತ ಊರಿನ ರಾಜಬೀದಿಗಳಲ್ಲಿ ಉತ್ಸವ ನಡೆಯಲಿದೆ. ನಂತರ ಗಣಪತಿ ಪೂಜೆ, ಹೋಮ ಹವನಗಳು ನಡೆಯಲಿದೆ. ಫೆಬ್ರವರಿ 19ರಂದು ಬೆಳಗ್ಗೆ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿಯ ನೂತನ ದೇವಾಲಯ ಲೋಕಾರ್ಪಣೆ, ಶ್ರೀ ವಿಘ್ನೇಶ್ವರ ಸ್ವಾಮಿ ಹಾಗೂ ಶ್ರೀ ಬಸವೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ನಡೆಯಲಿದೆ ಎಂದು ತಿಳಿಸಿದರು. 18ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ ಸುಮಾರು ನಮ್ಮ ಅಕ್ಕಪಕ್ಕದ ದೇವರುಗಳಾದಂಥ ಬಸವಣ್ಣವರು, ಅಳಗಟ್ಟದ ವೆಂಕಟೇಶ್ವರ, ಮತ್ತು ಸಿದ್ಧಲಿಂಗೇಶ್ವರ, ಮೋಕ್ಷನ ಸಿದ್ಧಲಿಂಗೇಶ್ವರ, ಮತ್ತು ಪುರದ ಆಂಜನೇಯ ಸ್ವಾಮಿಗಳೆಲ್ಲ ಆಗಮನದೊಂದಿಗೆ, ಮತ್ತು ಸಾಕ್ಷಾತ್ ಕೆಂಪಮ್ಮವರು ಅಮ್ಮಯ್ಯನವರ ಆಗಮನದೊಂದಿಗೆ ಕುಂಭಾಭಿಷೇಕ ಮತ್ತು 108 ಕುಂಭ ಮತ್ತು ಉತ್ಸವದೊಂದಿಗೆ ಇಲ್ಲಿ ದೇವಾಲಯ ಬಂದು ನೊಣವಿನಕೆರೆ ನಮ್ಮ ಗುರುಗಳಾದಂಥ ಪೂಜ್ಯ ಕಾಡಸಿದ್ದೇಶ್ವರ ಮಠದ ನೊಣವಿನಕೆರೆ ಕರಿ ಋಷಿಭೇದೇಶಿ ಕೇಂದ್ರ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ಮತ್ತು ಹೋಮ ಹವನ, ರುದ್ರ ಹೋಮ ಇರುತ್ತೆ, ಮತ್ತು ರಾತ್ರಿ ಪಂಚಕಳಶ ಇರುತ್ತೆ, ಮತ್ತು ರಾತ್ರಿ 9 ಗಂಟೆಗೆ ಊಟದ ವ್ಯವಸ್ಥೆ ಇರುತ್ತೆ. ರಾತ್ರಿ ಹೋಮ ಮತ್ತು ಬೆಳಗ್ಗೆ ಸೋಮವಾರ ಬೆಳಗ್ಗೆ 5:30ಯಿಂದ ಹೋಮ ಹವನ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತೆ 9 ಗಂಟೆಗೆ ಮಂಗಳಾರತಿ ಮಾಡಿಕೊಂಡು ನಂತರ ದಯವಿಟ್ಟು ಎಲ್ಲರೂ ಭಕ್ತಾದಿಗಳು, ಸಮಸ್ತ ಭಕ್ತಾದಿಗಳು ಇದಕ್ಕೆ ಬರಬೇಕು ಅಂತೇಳಿ ದೇವಸ್ಥಾನ ಕಮಿಟಿಯಿಂದ ನಾವು ಕೋರ್ಕೊಂತೀವಿ. ಇದು ಸುಮಾರು 700 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ನಮ್ಮ ತಾತನವ್ರ ಕಾಲದಿಂದಲೂ ಕೂಡ ಇದು ನಡ್ಕೊಂಡ್ ಬಂದಿದೆ. ಹಿಂದೆ ಇದು ತುಂಬಾ ದೇವಸ್ಥಾನ ಶಿಥಿಲಗೊಂಡಿತ್ತು. ಇದನ್ನ ನಮ್ಮ ಸ್ವಾಮಿಗಳಾದಂಥವ್ರು ಇದನ್ನ ಪೂಜೆ ನೆರವೇರಿಸ್ಕೊಟ್ಟು ನಮ್ಗೆ ಇದಕ್ಕೆ ಅವಕಾಶ ಮಾಡಿಕೊಟ್ರು. ಅದಾದ್ಮೇಲೆ ಎಲ್ಲಾ ಭಕ್ತಾದಿಗಳ ಸಹಾಯದಿಂದ ನಾವು ಇಷ್ಟು ದೇವಸ್ಥಾನನ ಇಷ್ಟು ವಿಜೃಂಭಣೆಯಿಂದ ಸುಮಾರು 5 ವರ್ಷ ಟೈಮ್ ತಗೊಂಡಿದೆ. ಆದ್ರೂ ತುಂಬಾ ಚೆನ್ನಾಗಿ ನಾವು ದೇವಸ್ಥಾನನ ಪ್ರಾರಂಭ ಮಾಡಿ ಇಲ್ಲಿವರೆಗೂ ತಗೊಂಡ್ಬಂದು ಈಗ ನಾಳೆ ಪ್ರೋಗ್ರಾಮ್ ಇದೆ. ದಯವಿಟ್ಟು ಎಲ್ಲರೂ ಬರಬೇಕಾಗುತ್ತೆ.